ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖ ಲಿಸ್ಟನ್ನು ನೋಡೋಣ. ಇದು ನಿಮಗೆ GPSTR, PSTR ಮತ್ತು HSTR ಪರೀಕ್ಷೆಗಳಿಗೆ ಉಪಯುಕ್ತವಾಗಲಿದೆ. ಈಗ ಕಳೆದ 5 ಸೆಷನ್ಸಲ್ಲಿ ನಾವು 25 ಪ್ರಶ್ನೋತ್ತರಗಳಲ್ಲಿ ಇವನ್ನ ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ. ಆದರೆ ಒಂದು ಕಡೆ ಇದ್ದರೆ ನಿಮಗೆ ರಿವಿಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಇಲ್ಲಿ ನೀವು ಕಳೆದ ಸೆಷನ್ನಲ್ಲಿ ಏನು ಕಲ್ತಿದ್ದೀರಿ ಅದಕ್ಕಿಂತ ಹೆಚ್ಚಿನ ಮಾಹಿತಿ ಇದೆ, ಹೊಸ ಮಾಹಿತಿಗಳಿದೆ. ಸೊ ಅದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಮೊದಲನೆಯ ಪ್ರಶ್ನೆ, ಕಂಪ್ಯೂಟರ್ನ ಪಿತಾಮಹ ಯಾರು ಅಂತ ಇದೆ. ಚಾರ್ಲ್ಸ್ ಬ್ಯಾಬೇಜ್. ಅನಂತರ ಆಧುನಿಕ ಕಂಪ್ಯೂಟರ್ನ ಪಿತಾಮಹ ಅಲಾನ್ ಟ್ಯೂರಿಂಗ್. ಅನಂತರ ಪರ್ಸ್ನಲ್ ಕಂಪ್ಯೂಟರ್ನ ಪಿತಾಮಹ ಎಡ್ವರ್ಡ್ ರಾಬರ್ಟ್ಸ್. ಸೊ ಇದು ಹೊಸ ಕ್ವೆಶನ್ ಆಗುತ್ತೆ. ಪರ್ಸ್ನಲ್ ಕಂಪ್ಯೂಟರ್ನ ಪಿತಾಮಹ ಎಡ್ವರ್ಡ್ ರಾಬರ್ಟ್ಸ್. ನೆಕ್ಸ್ಟ್, ಇಂಟರ್ನೆಟ್ನ ಪಿತಾಮಹ ವಿಂಡ್ ಸರ್ಫ್. ಇದನ್ನು ಆಲ್ರೆಡಿ ನಾವು ನೋಡಿದ್ವಿ ಹಿಂದಿನ ಸೆಷನ್ನಲ್ಲಿ. ಇಂಟರ್ನೆಟ್ನ ಪಿತಾಮಹ ವಿಂಡ್ ಸರ್ಫ್. ಅನಂತರ ಫಾದರ್ ಆಫ್ ವರ್ಲ್ಡ್ ವೈಡ್ ವೆಬ್, ಓಕೆ, WWWನ ಪಿತಾಮಹ ಟಿಮ್ ಬರ್ನರ್ಸ್-ಲೀ. ನೆಕ್ಸ್ಟ್, ಇಮೇಲ್ನ ಪಿತಾಮಹ ರೇ ಟಾಮ್ಲಿನ್ಸನ್. ನೆಕ್ಸ್ಟ್, ಕಂಪ್ಯೂಟರ್ ಮೌಸ್ನ ಪಿತಾಮಹ ಯಾರು ಅಂತ ಅಂದರೆ ಡೌಗ್ಲಾಸ್ ಎಂಗೆಲ್ಬಾರ್ಟ್. ಓಕೆ, ಸೊ ನೆಕ್ಸ್ಟ್, ಕೀಬೋರ್ಡ್ನ ಪಿತಾಮಹ. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ, ಇದು ಹೊಸ ಕ್ವೆಶನ್ ಆಗುತ್ತೆ. ಕೀಬೋರ್ಡ್ನ ಪಿತಾಮಹ ಕ್ರಿಸ್ಟೋಫರ್ ಲ್ಯಾಥಮ್ ಶೋಲ್ಸ್ ಇವರು ಕೀಬೋರ್ಡ್ನ ಪಿತಾಮಹ ಆಗಿರ್ತಾರೆ. ಇನ್ನು ಕೃತಕ ಬುದ್ಧಿಮತ್ತೆಯ ಪಿತಾಮಹ ಜಾನ್ ಮೆಕಾರ್ಥಿ. ಓಕೆ, ನೆಕ್ಸ್ಟು ಸೂಪರ್ ಕಂಪ್ಯೂಟರ್ನ ಪಿತಾಮಹ ಸೇಮೌರ್ ಕ್ರೇ. ಓಕೆ, ಸೇಮೌರ್ ಕ್ರೇ ಅವರು ಸೂಪರ್ ಕಂಪ್ಯೂಟರ್ನ ಪಿತಾಮಹ ಆಗಿರ್ತಾರೆ. ಈಗ ಇನ್ನೊಂದು ಲಿಸ್ಟ್ ಇದೆ, ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಪ್ರಮುಖ ಫೌಂಡರ್ಸ್ಗಳು ಯಾರ್ಯಾರಾಗಿರ್ತಾರೆ ಅನ್ನೋದನ್ನು ನೋಡೋಣ. ಇಲ್ಲಿ ನೀವು ಕಂಪ್ಯೂಟರ್ ಸಂಸ್ಥಾಪಕರು ಮತ್ತು ಪಿತಾಮಹರ ಪ್ರಮುಖ ಪಟ್ಟಿಯನ್ನು ನೋಡ್ತೀರಿ. ಚಾರ್ಲ್ಸ್ ಬ್ಯಾಬೇಜ್ ಈಗ ಆಲ್ರೆಡಿ ನೋಡಿದರೆ ಕಂಪ್ಯೂಟರ್ನ ಪಿತಾಮಹ. ವಿಶ್ವದ ಮೊದಲ ಯಾಂತ್ರಿಕ ಕಂಪ್ಯೂಟರ್ ಆದ ಡಿಫೆನ್ಸ್ ಇಂಜಿನ್ ಅಥವಾ ಅನಾಲಿಟಿಕಲ್ ಇಂಜಿನನ್ನು ವಿನ್ಯಾಸಗೊಳಿಸಿದವರು ಯಾರು ಅಂತ ಅಂದರೆ ಚಾರ್ಲ್ಸ್ ಬ್ಯಾಬೇಜ್ ಅವರು. ಇವರನ್ನು ಕಂಪ್ಯೂಟರ್ನ ಪಿತಾಮಹ ಅಂತ ಕರಿತೀವಿ. ಇನ್ನು ಲೇಡಿ ಅಡಾ ಲವ್ಲೇಸ್ ಅವರು ಮೊದಲ ಕಂಪ್ಯೂಟರ್ ಪ್ರೋಗ್ರಾಮರ್ ಆಗಿರ್ತಾರೆ. ಚಾರ್ಲ್ಸ್ ಬ್ಯಾಬೇಜ್ ಅವರ ಯಂತ್ರಕ್ಕಾಗಿ ವಿಶ್ವದ ಮೊದಲ ಅಲ್ಗಾರಿದಮ್ ಅಂದರೆ ಪ್ರೋಗ್ರಾಮನ್ನು ಬರೆದಂತಹ ಮಹಿಳೆಯರಾಗಿರ್ತಾರೆ. ಇವರು ಮೊದಲ ಕಂಪ್ಯೂಟರ್ ಪ್ರೋಗ್ರಾಮ್ ಅನ್ನುವಂತಹ ಹೆಗ್ಗಳಿಕೆಯನ್ನು ಪಡೆದಿದ್ದಾರೆ. ಇನ್ನು ನೆಕ್ಸ್ಟ್, ಅಲಾನ್ ಟ್ಯೂರಿಂಗ್ ಅವರು ಆಧುನಿಕ ಕಂಪ್ಯೂಟರ್ ವಿಜ್ಞಾನದ ಪಿತಾಮಹ. ಇವರು ಸೈದ್ಧಾಂತಿಕ ಕಂಪ್ಯೂಟರ್ ವಿಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆಗೆ ಅಡಿಪಾಯ ಹಾಕಿದ ಟ್ಯೂರಿಂಗ್ ಯಂತ್ರವನ್ನು ಪರಿಚಯಿಸಿದರು. ಓಕೆ, ಸೊ ನೆಕ್ಸ್ಟು ಕಂಪ್ಯೂಟರ್ ಆರ್ಕಿಟೆಕ್ಚರ್ ಜನ್ಮದಾತ ಯಾರು ಅಂದರೆ ಜಾನ್ ವ್ಯಾನ್ ನ್ಯೂಮನ್. ಓಕೆ, ಜಾನ್ ವ್ಯಾನ್ ನ್ಯೂಮನ್ ಅವರು ಕಂಪ್ಯೂಟರ್ ಆರ್ಕಿಟೆಕ್ಚರ್ ಜನ್ಮದಾತ ಅಂತ ಹೇಳ್ಬೋದು. ಆಧುನಿಕ ಕಂಪ್ಯೂಟರ್ಗಳು ಡೇಟಾ ಮತ್ತು ಪ್ರೋಗ್ರಾಮ್ಗಳನ್ನು ಸಂಗ್ರಹಿಸುವ ಸ್ಟೋರ್ಡ್ ಪ್ರೋಗ್ರಾಮ್ ಪರಿಕಲ್ಪನೆಯನ್ನು ಇವರು ನೀಡಿದ್ದಾರೆ. ನೆಕ್ಸ್ಟ್, ಟಿಮ್ ಬರ್ನರ್ಸ್-ಲೀ ವರ್ಲ್ಡ್ ವೈಡ್ ವೆಬ್ ಇದರ ಸಂಸ್ಥಾಪಕರಾಗಿರ್ತಾರೆ. 1989ರಲ್ಲಿ ಇಂಟರ್ನೆಟ್ ಮೂಲಕ ಮಾಹಿತಿ ವಿನಿಮಯ ಮಾಡಿಕೊಳ್ಳಲು ವರ್ಲ್ಡ್ ವೈಡ್ ವೆಬ್ ತಂತ್ರಜ್ಞಾನವನ್ನು ಆವಿಷ್ಕರಿಸಿದರು. ಇನ್ನು ಇಂಟರ್ನೆಟ್ನ ಪಿತಾಮಹ ವಿಂಡ್ ಸರ್ಫ್ ಮತ್ತು ಜಾಬ್ ಕಾನ್. ಆದರೆ ನಿಮಗೆ ಆಪ್ಷನ್ಸಲ್ಲಿ 99% ವಿಂಡ್ ಸರ್ಫ್ ಅಂತಲೇ ಇರುತ್ತೆ, ನೋಡ್ಕೊಳ್ಳಿ. ಇವೆರಡು ಹೆಸರನ್ನು ನೆನಪಿಟ್ಕೊಳ್ಳಿ, ವಿಂಡ್ ಸರ್ಫ್ ಮತ್ತು ಬಾಬ್ ಕಾನ್. ಓಕೆ, ಬಾಬ್ ಕಾನ್ ಇವರು ಇಂಟರ್ನೆಟ್ನ ಪಿತಾಮಹರಾಗಿರ್ತಾರೆ. ಇಂಟರ್ನೆಟ್ನ ಸಂಪರ್ಕಕ್ಕೆ ಮೂಲಾಧಾರವಾಗಿರುವ TCP ಅಥವಾ IP ಪ್ರೋಟೋಕಾಲನ್ನು ಇವರು ವಿನ್ಯಾಸಗೊಳಿಸಿದ್ದಾರೆ. ನೆಕ್ಸ್ಟು, ಮೈಕ್ರೋಸಾಫ್ಟ್ ಸಂಸ್ಥಾಪಕರು ಯಾರು ಅಂತ ಅಂದರೆ ಬಿಲ್ ಗೇಟ್ಸ್ ಮತ್ತು ಪಾಲ್ ಅಲೆನ್. ವಿಶ್ವದ ಜನಪ್ರಿಯ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಮತ್ತು ಮೈಕ್ರೋಸಾಫ್ಟ್ ಸಂಸ್ಥೆಯನ್ನು ಸ್ಥಾಪಿಸಿದವರು ಯಾರು ಅಂತ ಅಂದರೆ ಬಿಲ್ ಗೇಟ್ಸ್ ಮತ್ತು ಪಾಲ್ ಅಲೆನ್. ಆ್ಯಪಲ್ ಸಂಸ್ಥೆಯ ಸಹ ಸಂಸ್ಥಾಪಕರು ಯಾರು ಅಂತ ಅಂದರೆ ಸ್ಟೀವ್ ಜಾಬ್ಸ್. ಓಕೆ, ಮ್ಯಾಕಿಂತೋಷ್ ಕಂಪ್ಯೂಟರ್, ಐಫೋನ್ ಮತ್ತು ಐಪ್ಯಾಡ್ನಂತಹ ಕ್ರಾಂತಿಕಾರಿ ಗ್ರಾಹಕ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳನ್ನು ಇವರು ಪರಿಚಯಿಸ್ತಾರೆ. ಓಕೆ, ನೆಕ್ಸ್ಟು ಸಿ ಭಾಷೆಯ ಪಿತಾಮಹ, ಫಾದರ್ ಆಫ್ ಸಿ ಲ್ಯಾಂಗ್ವೇಜ್ ಯಾರು ಅಂತ ಅಂದರೆ ಡೆನ್ನಿಸ್ ರಿಚಿ. ಆಧುನಿಕ ಸಾಫ್ಟ್ವೇರ್ಗಳಿಗೆ ತಾಯಿಯಂತಿರುವ ಸಿ ಪ್ರೋಗ್ರಾಮಿಂಗ್ ಭಾಷೆ ಮತ್ತು ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮನ್ನು ಸೃಷ್ಟಿಸಿದವರು ಡೆನ್ನಿಸ್ ರಿಚಿ. ಓಕೆ, ಸೊ ನೆಕ್ಸ್ಟ್, ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಸೃಷ್ಟಿಕರ್ತ ಯಾರು ಅಂತ ಅಂದರೆ ಲಿನಸ್ ಟೊರ್ವಾಲ್ಡ್ಸ್. ಓಕೆ, ಇವರು ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ನ ಸೃಷ್ಟಿಕರ್ತರಾಗಿರ್ತಾರೆ. ವಿಶ್ವದಾದ್ಯಂತ ಸರ್ವರ್ಗಳು ಮತ್ತು ಸೂಪರ್ ಕಂಪ್ಯೂಟರ್ಗಳಲ್ಲಿ ಬಳಕೆಯಾಗುವ ಉಚಿತ ಮುಕ್ತ ಸಾಫ್ಟ್ವೇರ್ ಲಿನಕ್ಸ್ ಕರ್ನಲನ್ನು ಅಭಿವೃದ್ಧಿಪಡಿಸಿದವರು ಲಿನಸ್ ಟೊರ್ವಾಲ್ಡ್ಸ್. ನೆಕ್ಸ್ಟು,
ಜಾವಾ ಭಾಷೆಯ ಪಿತಾಮಹ ಯಾರು ಅಂದರೆ ಜೇಮ್ಸ್ ಗೋಸ್ಲಿಂಗ್. ಓಕೆ, ಜಾವಾ ಭಾಷೆಯ ಪಿತಾಮಹರು ಇವರಾಗಿರ್ತಾರೆ. ಅಪ್ಲಿಕೇಶನ್ ಮತ್ತು ವೆಬ್ ಅಭಿವೃದ್ಧಿಯಲ್ಲಿ ಅತ್ಯಂತ ಸುರಕ್ಷಿತವೆಂದು ಪರಿಗಣಿಸಲಾದ ಜಾವಾ ಪ್ರೋಗ್ರಾಮಿಂಗ್ ಭಾಷೆಯನ್ನು ಸೃಷ್ಟಿಸಿದವರು ಜೇಮ್ಸ್ ಗೋಸ್ಲಿಂಗ್. ನೆಕ್ಸ್ಟ್, ಪೈಥಾನ್ ಭಾಷೆಯ ಸಂಶೋಧಕರು ಯಾರು ಅಂದರೆ ಗೈಡೋ ವಾನ್ ರೋಸಮ್. ಓಕೆ, ಪೈಥಾನ್ ಭಾಷೆಯ ಸಂಶೋಧಕರು ಗೈಡೋ ವಾನ್ ರೋಸಮ್. ಇಂದಿನ ಕೃತಕ ಬುದ್ಧಿಮತ್ತೆ ಮತ್ತು ಡೇಟಾ ಸೈನ್ಸ್ನಲ್ಲಿ ಅಗ್ರಸ್ಥಾನದಲ್ಲಿರುವ ಸುಲಭ ಕಲಿಕೆಯ ಪೈಥಾನ್ ಭಾಷೆಯನ್ನು ಅಭಿವೃದ್ಧಿಪಡಿಸಿದವರು ಗೈಡೋ ವಾನ್ ರೋಸಮ್. ನೆಕ್ಸ್ಟ್, ಗೂಗಲ್ ಸಂಸ್ಥೆಯ ಸಂಸ್ಥಾಪಕರು ಲ್ಯಾರಿ ಪೇಜ್ ಮತ್ತು ಸೆರ್ಗೆಯ್ ಬ್ರಿನ್. ಇವರು ವಿಶ್ವದ ಅತಿ ದೊಡ್ಡ ಮತ್ತು ಅತ್ಯಂತ ಶಕ್ತಿಶಾಲಿ ಇಂಟರ್ನೆಟ್ ಸರ್ಚ್ ಎಂಜಿನನ್ನು ಅಭಿವೃದ್ಧಿಪಡಿಸಿದ್ದಾರೆ. ಸೊ ಅದು ಯಾವ ಒಂದು ಸಂಸ್ಥೆ ಅಂದರೆ ಗೂಗಲ್ ಸಂಸ್ಥೆ. ನೆಕ್ಸ್ಟ್, ಮೊಬೈಲ್ ಫೋನ್ನ ಪಿತಾಮಹ ಯಾರು? ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಮೊಬೈಲ್ ಫೋನ್ನ ಪಿತಾಮಹ ಮಾರ್ಟಿನ್ ಕೂಪರ್. 1973ರಲ್ಲಿ ವಿಶ್ವದ ಮೊದಲ ಹ್ಯಾಂಡ್ ಹೆಲ್ಡ್ ವಾಣಿಜ್ಯ ಮೊಬೈಲ್ ಫೋನನ್ನು ಮೊಟ್ರೋಲಾ ಕಂಪನಿಯಲ್ಲಿ ಅಭಿವೃದ್ಧಿಪಡಿಸ್ತಾರೆ. ಓಕೆ, ಸೊ ಇದಿಷ್ಟು ನಿಮಗೆ ಕಂಪ್ಯೂಟರ್ನ ಪಿತಾಮಹರುಗಳು ಮತ್ತು ಫೌಂಡರ್ಸ್ನ ಪಟ್ಟಿಯಾಗಿತ್ತು. ಸೊ ಈ ಒಂದು ಸೆಷನ್ನಲ್ಲಿ ನೀವು ಸಾಕಷ್ಟು ಹೊಸ ವಿಷಯಗಳನ್ನು ತಿಳ್ಕೊಂಡಿದ್ರಿ ಅಂತ ಅಂದ್ಕೊಳ್ತೀನಿ. ಸೊ ಇದೆಲ್ಲವನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಇಂತಹ ಲಿಸ್ಟನ್ನು ನೆಕ್ಸ್ಟ್ ಸೆಷನ್ಸ್ಗಳಲ್ಲಿ ನೀಡ್ತಾ ಹೋಗ್ತೀನಿ. ಓಕೆ, ಸೊ ಇದು ಒಂದು ಮೊದಲ ಲಿಸ್ಟ್ ಆಗಿರುತ್ತೆ, ನೋಟ್ ಡೌನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.